यादवेन्द्राय ज्ञानमुद्राय योगिनीनाथार्गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं। ओम अथातो ब्रह्मजिज्ञासा। ओम श्रीगुरुभ्यो नमः। हरिः ओम। ಶ್ರೀಕೃಷ್ಣ ಹಸ್ತಿನಾವತಿಗೆ ಬಂದಿರ್ತಾನೆ. ಸೊ ಹಸ್ತಿನಾವತಿಯಲ್ಲಿ ಭಾಳ ನಾಟಕ ನಡೀತದೆ ಅಂತೇಳಿದರೆ ಕೌರವರು ಎಲ್ಲ ಅಳುವಾಗೆ ಈ ರೀತಿ ವಂಚನೆ ಮಾಡಿದರೆ ಶ್ರೀಕೃಷ್ಣ ಅವರ ವಂಚನೆಗೆ ತಾನು ವಂಚನೆ ಮಾಡಿದ ಅಂತೇಳಿದರೆ ತನಗೆ ಏನೂ ವಿಷಯವೇ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಸೊ ಅದು ಹೀಗೆಲ್ಲ ಆಗೋಯ್ತಾ ಅಂತೇಳಿ ಎಲ್ಲ ಅವರಿಗೆ ಸಾಂತ್ವನ ನೀಡಿ ಅಲ್ಲಿಂದ ಹೊರಡ್ತಾನೆ. ಹೊರಟು ಈ ಮಧ್ಯದಲ್ಲಿ ಏನಾಗಿದೆ, ಸತ್ಯಭಾಮೆಯ ತಂದೆ ಯಾರು ಸತ್ರಾಜಿತ, ಅವನ ಬಗ್ಗೆ ಇವರು ಆಡ್ಕೊಳ್ತಾರೆ. ಯಾರೆಲ್ಲ ಇವ ಎಂಥದ್ದು ಶತಧನ್ವ ಕೃತವರ್ಮ ತನ್ನ ತಮ್ಮನಿಗೆ ಹೇಳ್ತಾನೆ, ಅವನು ಬಹಳ ಕೆಟ್ಟವನು ಸತ್ರಾಜಿತ, ನೋಡು ನಮಗೆ ಸತ್ಯಭಾಮೆಯನ್ನು ನಮಗೆ ಕೊಡ್ತೇನೆ ಅಂತ ಹೇಳಿ ಮಣಿಯನ್ನೂ ನಮಗೆ ಕೊಡ್ತೇನೆ ಒಟ್ಟಿಗೆ ಅಂತ ಹೇಳಿದವನು, ಮಾತು ಕೊಟ್ಟಿದ್ದವನು, ಅವನು ಏನು ಆಗಿಬಿಟ್ಟ, ಅವನು ಪಾಪಿಷ್ಟ, ಅವನು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟುಬಿಟ್ಟ ಸತ್ಯಭಾಮೆಯನ್ನು. ಈ ರೀತಿ ಮಾಡುವುದ ಅಂತೇಳಿದರೆ ಒಂದು ಈ ರೀತಿ ಮಾಡಬಾರ್ದು. ಎರಡನೇದು, ಈ ರೀತಿ ಯಾರಿಗೆ ಮಾಡಿದ್ದು ನಮ್ಗ ಅಂತೇಳಿದರೆ ನಾವೇನು ಕಡಿಮೆಯ ನಾವು ಅಂತೇಳಿದರೆ, ಈ ಕೃತವರ್ಮ ಶತಧನ್ವ ಅಕ್ರೂರ ಅಂತ ಹೇಳಿದರೆ ಏನಿದು, ಇದು ಎಂಥ ಇದು ಗ್ಯಾಂಗ್ ಅಂತೇಳಿದರೆ ಇದು ಬಹಳ ಬಲಿಷ್ಠವಾದ್ದು. ನಮ್ಮನ್ನು ಎದುರು ಹಾಕ್ಕೊಳ್ಳುವಷ್ಟು ಇವನಿಗೆ ತಾಕತ್ತು ಬಂತಲ್ಲ ಇವನಿಗೆ ಅಂತೇಳಿದರೆ ಇವನನ್ನು ನೋಡಿಬಿಡಬೇಕು ಅಂತೇಳಿಬಿಟ್ಟು ಶತಧನ್ವನಿಗೆ ಹೇಳ್ತಾನೆ, ಹೋಗಿ ರಾತ್ರಿ ಅವನನ್ನು ಕೊಂದು ಮಣಿಯನ್ನು ಹಿಡ್ಕೊಂಡು ಬಾ, ಅವನೇನಾದರೂ ನಮ್ಮ ಮೇಲೆ ಬಿದ್ದರೆ ಅಕ್ರೂರನ ಸಹಾಯದಿಂದ ನಿನ್ನನ್ನು ರಕ್ಷಣೆ ಮಾಡ್ತೇನಂತ. ಈ ಶತಧನ್ವ ಹೋಗಿ ಹಾಗೆ ಮಾಡಬೇಕಾ? ಮಧ್ವಾಚಾರ್ಯ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ರಾಕ್ಷಸನಾಗಿದ್ದ, ಅದಕ್ಕೆ ಹೀಗೆ ಅಂತ. ಆಮೇಲಿಂದ ಕೊಂದೇ ಬಿಟ್ಟು ಬಂದುಬಿಟ್ಟಿದ್ದಾನೆ. ಸತ್ಯಭಾಮೆ ತನ್ನ ತಂದೆ ತೀರಿ ಹೋದದ್ದು ಅಂತ ಹೇಳುವಂಥದ್ದು ಹೇಳ್ತಾರೆ ಆಚಾರ್ಯರು. ಸತ್ಯಭಾಮೆ ಅಂತೇಳಿದರೆ ಶ್ರೀಕೃಷ್ಣನ ಮಡದಿ ಅಂತೇಳಿದರೆ ಭಗವಂತನ ಹೆಂಡತಿ ಲಕ್ಷ್ಮೀದೇವಿಯವಳು. ಸೊ ಲಕ್ಷ್ಮೀದೇವಿಗೆ ಎಲ್ಲ ಗೊತ್ತಿರುವಂಥ ಜ್ಞಾನ ಮತ್ತು ಆನಂದ ಸ್ವರೂಪಳಾದ ಭಗವಂತ ಹೇಗೋ ಹಾಗೇ ಜ್ಞಾನಾನಂದ ಸ್ವರೂಪಳಾದ ಲಕ್ಷ್ಮೀದೇವಿಯೇ ಸತ್ಯಭಾಮೆ ಆಗಿರುವಾಗ ಅವಳು ಅಳ್ಳಿಕ್ಕೆ ಉಂಟ ಅಂತ ಹೇಳಿದರೆ ಲೋಕ ವಿಡಂಬನೆಗೋಸ್ಕರ ಯಥಾ ಜನ್ಮ ಯಥಾ ಲೋಕ ಅಂತ ಹೇಳ್ಕೊಂಡು, ಸೊ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಮನುಷ್ಯನಾಗಿ ಸ್ವಲ್ಪ ತೋರಿಸ್ಕೊಳ್ಬೇಕಲ್ಲ. ಈಗ ಕೃಷ್ಣ ತನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ಕೊಂಡು, ಯಾವ ವಿಷಯನೂ ಗೊತ್ತಿಲ್ಲ ಅಂತ ಅಲ್ಲಿ ಹೋಗಿ ಹತ್ತು ಬಂದ ಹಾಗೆ ಅವ್ರ ಜೊತೆಗೆ ಕೌರವರ ಜೊತೆಗೆ ಹಾಗೆ ಇವಳು ಸಹ ಹತ್ತು ಕರೆದಿದ್ದಾಳೆ. ಯಾರು? ಸತ್ಯಭಾಮೆ ಕೂಡ. ಆಮೇಲೆ ಕೃಷ್ಣ ಬರುವ ತನಕ ಆ ಶವ ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಜೋಪಾನವಾಗಿ ಇರಿಸಲಿಕ್ಕೋಸ್ಕರ ಆ ಎಳ್ಳೆಣ್ಣೆಯ ಕೊಪ್ಪರಿಗೆಯಲ್ಲಿ ಆ ಶವವನ್ನು ಇರಿಸಿದ್ದಾಳೆ. ಈಗ ಕೃಷ್ಣನಿಗೆ ಸುದ್ದಿ ಮುಟ್ಟಿತು, ವಾಪಸ್ ಬಂದಿದ್ದಾನೆ. ಬಂದು ಸತ್ಯಭಾಮೆ ಎಲ್ಲ ವಿಷಯ ಹೇಳಿದ್ದಾಳೆ. ಇನ್ನೇನು ಇದೀಗ ಯಾರ್ದು ಏನು ಸಂಗತಿ ಅಂತ ವಿಚಾರ ಮಾಡಲಿಕ್ಕಿರುವಾಗ ದೂತ ಬಂದ. ಎಲ್ಲಿಂದ? ದ್ರುಪದನ ಆಸ್ಥಾನ ಪಾಂಚಾಲ ದೇಶದಿಂದ. ಏನು ವಿಷಯ ಹಿಡ್ಕೊಂಡು ಬಂದಿದ್ದಾನೆ ಅಂತೇಳಿದರೆ ದ್ರೌಪದಿಗೆ ಸ್ವಯಂವರ. ಕೂಡ ಆಲೋಚನೆ ಮಾಡ್ತಾನೆ ಕೃಷ್ಣ, ದ್ರೌಪದಿ ಸ್ವಯಂವರ ಅಂತೇಳಿದರೆ ಪಾಂಡವರಲ್ಲಿಗೆ ಹೋಗಲೇಬೇಕು, ಹೋಗ್ತಾರೆ ಅಂತೇಳಿದರೆ ಇದು ಬಹಳ ಮುಖ್ಯವಾದ ಒಂದು ಏನು ವಿಷಯ ಇದು. ಸೊ ಇದಕ್ಕೆ ತಾನು ಹೋಗಲೇಬೇಕು ಅಂತೇಳಿ ಬಲರಾಮನನ್ನು ಕೂಡಿಕೊಂಡು ಯಾದವರೊಟ್ಟಿಗೆ ಹೋಗ್ತಾನೆ. ಎಲ್ಲಿಗೆ? ದ್ರೌಪದಿ ಸ್ವಯಂವರಕ್ಕೆ. ಇಲ್ಲಿ ಈ ಮಧ್ಯೆ ಈ ಪಾಂಡವರ ಪ್ರಯಾಣವನ್ನು ಕೂಡ ಮತ್ತೆ ವಿವರ ಹೇಳಿಬಿಟ್ಟು ಸೊ ಹೋಗ್ತಾ ಇದ್ದಾರೆ ಆ ಬ್ರಾಹ್ಮಣರ ಜೊತೆಗೆ. ಇಂಥ ಮಂಗಲ ಕಾರ್ಯದಲ್ಲಿ ಅಂದರೆ ಅತ್ಯುತ್ತಮವಾದ ಔತಣ ಇದೆ ಅಂತ ಬ್ರಾಹ್ಮಣರು ಪುಸಲಾಯಿಸಿಕೊಂಡು ಕರ್ಕೊಂಡು ಹೋಗುವಂಥದ್ದನ್ನು ಹೇಳ್ತಾರೆ. ಸೊ ಆ ಮೇಲಿಂದ ಇವತ್ತಿನ ಶ್ಲೋಕ, ಈಗ ನೆಕ್ಸ್ಟ್ ಶ್ಲೋಕ ಹೇಳ್ತೀರಾ ಸುಲೋಚನಕ್ಕ? ನೆಕ್ಸ್ಟ್ ಇಲ್ಲ ವೈಲಾರಿಲ್ಲ, ಹೇಳಿ. ಇಲ್ವಾ? ಹೇಳ್ತೇನೆ. 107ನೇ ಶ್ಲೋಕ.
षण्णाञ्च मध्यगमुदीर्ण भुजं विशाला वक्षस्थलं बहुलपौरुषलक्षणं च दृष्टेव मारुतिमसा उपलप्स्यतीह कृष्णामिति स्म च वचः ಪ್ರವದಂತಿ ವಿಪ್ರಾಹ. ಆ ಬ್ರಾಹ್ಮಣರು 6 ಜನರ ಮಧ್ಯದಲ್ಲಿರತಕ್ಕ ಅತೀ ದೀರ್ಘವಾದ ಭುಜಗಳುಳ್ಳ ವಿಶಾಲವಾದ ವಕ್ಷಸ್ಥಲವುಳ್ಳ ಪುರುಷ ಸಂಬಂಧಿಯಾದ ಬಹುಲಕ್ಷಣವುಳ್ಳ ವಾಯುಪುತ್ರನಾದ ಭೀಮಸೇನನ್ನು ನೋಡಿಯೇ ಈ ಭೀಮಸೇನನು ದ್ರೌಪದಿಯನ್ನು ಹೊಂದುವನು ಎನ್ನುವ ಮಾತನ್ನು ಹೇಳುತ್ತಿದ್ದರು. ಷಣ್ಣಾಂಚ ಮಧ್ಯಗಂ ಉದೀರ್ಣ ಭುಜಂ ವಿಶಾಲ ವಕ್ಷಸ್ಥಳಂ ಬಹುಪೌರುಷಲಕ್ಷಣಂಚ ದೃಷ್ಟ್ವಾ ಏವ ಮಾರುತಿಂ ಅಸೌ ಉಪಲಪ್ಸ್ಯತಿ ಇಹ ಕೃಷ್ಣಾಂ ಇತಿ ಸ್ಮ ಚ ವಚಃ ಪ್ರವದಂತಿ ವಿಪ್ರಾಹ. ಬ್ರಾಹ್ಮಣರೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ ಭೀಮಸೇನನನ್ನು. ಏನಿದು, ಇಷ್ಟು ತನಕ ನಾವು ಎಷ್ಟೋ ಬ್ರಾಹ್ಮಣರನ್ನು ನೋಡಿದ್ದೇವೆ, ಆದರೆ ಈ ರೀತಿಯ ಒಂದು ವ್ಯಕ್ತಿತ್ವ, ಈ ರೀತಿಯ ಒಂದು ಶರೀರದ ಕಟ್ಟುಮಸ್ತು, ಇದು ಇಂಥದ್ದನ್ನು ನೋಡಲಿಲ್ಲ ಅಂತ ಪುನಃ ಪುನಃ ನೋಡ್ತಾರೆ. ಏನು ಲಕ್ಷಣ, ಏನು ತೇಜಸ್ಸು, ಯಾರಿವರು ಅಂತ ನೋಡ್ತಾ ಇದ್ದಾರೆ. ಷಣ್ಣಾಂಚ ಮಧ್ಯಗಂ. ಷಣ್ಣಾಮ್ ಅಂದರೆ 6 ಜನ. 6 ಜನ ಯಾರೆಲ್ಲ ಅಂದರೆ 5 ಜನ ಪಾಂಡವರು ಮತ್ತು ಕುಂತಿದೇವಿ. ಸೊ ಈ 6 ಜನರ ಮಧ್ಯದಲ್ಲಿ ಷಣ್ಣಾಂಚ ಮಧ್ಯಗಂ, ಮಧ್ಯದಲ್ಲಿ ಶೋಭಿಸುತ್ತಾ ಇರುವಂತಹ ಉದೀರ್ಣ ಭುಜಂ. ಉದೀರ್ಣ ಭುಜಂ ಅಂದರೆ ನೀಳವಾದ ದಷ್ಟಪುಷ್ಟವಾದ ತುಂಬಿದ ಭುಜಗಳು. ಸೊ ಉದೀರ್ಣ ಭುಜಂ ಆಜಾನುಬಾಹು. ವಿಶಾಲ ವಕ್ಷಸ್ಥಳಂ, ವಕ್ಷಸ್ಥಳವು ನೋಡಿದರೆ ಏನು ಶೋಭೆ, ವಿಶಾಲವಾಗಿದೆ ವಕ್ಷಸ್ಥಳ ಅಂತೇಳಿದರೆ ಈ ರೀತಿ ಎಲ್ಲ ಲಕ್ಷಣಗಳನ್ನು ಹೊಂದಿರುವಂತಹ ಬಹುಪೌರುಷ ಲಕ್ಷಣಂ ಅಂತೇಳಿದರೆ ಬ್ರಾಹ್ಮಣರಿಗೂ ಸ್ವಲ್ಪ ಕಲ್ತಿದ್ದಾರಲ್ಲ, ಅಂದರೆ ಯೋಚನೆ ಮಾಡ್ತಾರೆ, ಎಲ್ಲ ಲಕ್ಷಣವೂ ಇದೆಯಲ್ಲ ಅಂತೇಳಿದರೆ ಏನಿದು, ಇಂಥ ಲಕ್ಷಣಗಳನ್ನು ಹೊಂದಿರುವಂತಹ ಭೂಮಿಯಲ್ಲಿ ಇಂತಹ ಬ್ರಾಹ್ಮಣರು ಇದ್ದಾರೆ ಅಂತೇಳಿದರೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಮಾತಾಡ್ಕೊಳ್ತಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಮತ್ತೆ ನೋಡ್ತಾ ಇದ್ದಾರೆ ಭೀಮಸೇನನನ್ನು. ಸೊ ಬಹುಪೌರುಷ ಲಕ್ಷಣಂ, 32 ಲಕ್ಷಣಗಳನ್ನು ಹೊಂದಿರುವಂಥ ವಾಯುದೇವರ ಅವತಾರ ಭೀಮಸೇನನೂ ಕೂಡ ಹೀಗೆ 32 ಲಕ್ಷಣಗಳಿಂದ ಕೂಡಿದ್ದಾನೆ. ಹೇಗೆ ಮಧ್ವಾಚಾರ್ಯರು ಕೂಡ 32 ಲಕ್ಷಣಗಳಿಂದ ಕೂಡಿದ್ದರು ಹಾಗೇನೆ. ಸೊ ಬಹುಪೌರುಷ ಲಕ್ಷಣಂ ಅಂದರೆ ಪುರುಷ ಲಕ್ಷಣಗಳು 32, ಅಷ್ಟೂ ಲಕ್ಷಣಗಳು ಬ್ರಾಹ್ಮಣರಿಗೆ ಎಷ್ಟು ಅರ್ಥ ಆಗ್ತದೋ ಎಲ್ಲ ನೋಡಿದರು, ಮತ್ತೆ ನೋಡಿದರು. ಅಂದರೆ ಇಂತಹ ಒಂದು ಲಕ್ಷಣವುಳ್ಳಂತಹ ಇಂಥ ಒಂದು ವ್ಯಕ್ತಿತ್ವವನ್ನು ನೋಡಲೇ ಇಲ್ಲ ಇಷ್ಟು ತನಕ. ಎಷ್ಟೋ ಬ್ರಾಹ್ಮಣರನ್ನು ನೋಡಿದ್ದೇವೆ ಅಂತೇಳಿದರೆ ಈ ವ್ಯಕ್ತಿ ಮಾತ್ರ ಬಹಳ ಶ್ರೇಷ್ಠನಾಗಿದ್ದಾನೆ ಅಂತ ಯೋಚನೆ ಮಾಡ್ತಾರೆ. ಬಹುಶಃ ಇವತ್ತು ನಡೆಯುವಂಥ ಸ್ವಯಂವರದಲ್ಲಿ ಇವನೇ ಗೆಲ್ತಾನೆ ಹೇಳ್ತಾರೆ. ದೃಷ್ಟ್ವಾ ಏವ, ಮತ್ತೆ ದೃಷ್ಟ್ವಾ ಅಂತೇಳಿದರೆ ನೋಡಿಯೇ ದೃಷ್ಟ್ವಾ ಏವ, ಅವನನ್ನು ಮತ್ತೆ ನೋಡಿ ಆಲೋಚನೆ ಮಾಡಿದರು, ಇವನೇ ಗೆಲ್ಲುವುದು. ಮಾರುತಿಂ ಅಂದರೆ ಈ ಭೀಮಸೇನನನ್ನು ನೋಡಿ, ಅವರಿಗೆ ಗೊತ್ತಿಲ್ಲ ಮಾರುತಿಂ ಅಂತೇಳಿ. ಸೊ ಅವರು ಎಣಿಸ್ತಾರೆ, ಇವನೇ ಇಷ್ಟು ಲಕ್ಷಣ ಇರುವಂಥವನು, ಇಷ್ಟು ತೇಜಸ್ಸು ಉಳ್ಳವನು, ಇವನನ್ನು ನೋಡುವಾಗಲೇ ಮಹಾಬಲಿಷ್ಠ, ಮಹಾಶಕ್ತಿಶಾಲಿ, ಮಹಾಜ್ಞಾನವುಳ್ಳವನು ಅಂತ ಮುಖ ನೋಡಿದ್ರೇ ಗೊತ್ತಾಗ್ತದೆ ಅಂತ ಯೋಚಿಸಿದ ಬ್ರಾಹ್ಮಣರು ಮಾರುತಿಂ ದೃಷ್ಟ್ವಾ ಏವ, ಭೀಮಸೇನನನ್ನು ನೋಡಿಯೇ, ಮಾರುತಿಂ ಅಂದರೆ ಮರುತನ ಅವತಾರ, ವಾಯುದೇವರ ಈ 2ನೇ ಅವತಾರ ಭೀಮಸೇನ, ಅವನನ್ನು ನೋಡಿಯೇ ಎಣಿಸಿಕೊಂಡ್ರು. ಅಸೌ ಇವನು, ಮಾರುತಿಂ ಅಸಾ ಅಂತಿದೆ, ಆಮೇಲೆ ಊ ಅಂತಿದೆ. ಸೊ ಅಸೌ ಅಂತೇಳಿದರೆ ವಾವ ಊ ಹೋಗಿ ಆ ಈ ಊ ಬರ್ತದೆ. ಸೊ ಮಾರುತಿಂ ಅಸೌ ಉಪಲಪ್ಸ್ಯತಿ, ಇವನೇ ಗೆಲ್ತಾನೆ. ಉಪಲಪ್ಸ್ಯತಿ ಲಭ್ಯತೆ ಅಂತೇಳಿದರೆ ಸಿಗುವುದು ಅಂತ. ಸೊ ಇವನಿಗೆ ಸಿಗುವುದು. ಉಪಲಪ್ಸ್ಯತಿ ಅಂತೇಳಿದರೆ ಉಪ ಅಂದರೆ ಸಮೀಪ. ಸೊ ಇವತ್ತು ಸಮೀಪದಲ್ಲಿ
ಇವನಿಗೆ ಸಿಗೋದು ಅಂತ ಹೇಳಿದರೆ ಏನು, ಇವನೇ ಸ್ವಯಂವರವನ್ನು ಗೆಲ್ತಾನೆ, ದ್ರೌಪದಿಯನ್ನು ಇವನೇ ಗೆಲ್ತಾನೆ, ದ್ರೌಪದಿಯನ್ನು ಇವನೇ ವರಿಸ್ತಾನೆ ಅನ್ನುವಂತಹ ಅರ್ಥ. ಮಾರುತಿಂ ದೃಷ್ಟ್ವಾ ಏವ ಅಸೌ ಉಪಲಪ್ಸ್ಯತಿ ಇಹ. ಇವತ್ತು ಇಹ ಅಂತೇಳಿದರೆ ಇಲ್ಲಿ ಅಂತೇಳಿದರೆ ಈ ದಿವಸ ನಡೆಯುವಂತಹ ಸ್ವಯಂವರದಲ್ಲಿ. ಸೊ ಅಂದರೆ ಯಾರು ಗೆಲ್ತಾರೆ ಅಂದರೆ ಈ ಭೀಮ ಇವನೇ ಗೆಲ್ತಾನೆ. ಈ ಮಧ್ಯದಲ್ಲಿ 6 ಜನರ ಮಧ್ಯದಲ್ಲಿ ಎಲ್ಲ ಲಕ್ಷಣಗಳಿಂದ ಈ ರೀತಿ ಆಜಾನುಬಾಹುವಾಗಿ ಅಂದರೆ ವಿಶಾಲವಾದ ವಕ್ಷಸ್ಥಳವನ್ನು ಹೊಂದಿ ಇಂತಹ ದಷ್ಟಪುಷ್ಟವಾದ ಶರೀರ, ಇಂತಹ ಅದ್ಭುತ ಶಕ್ತಿ, ತೇಜಸ್ಸು, ಪ್ರಕಾಶ, ಇಂತಹ ಲಕ್ಷಣಗಳನ್ನು ಎಲ್ಲ ಲಕ್ಷಣಗಳಿಂದ ಕೂಡಿದ ಇಂತಹ ಈ ಬ್ರಾಹ್ಮಣನನ್ನು ನೋಡಿದರೆ ಅಂತೇಳಿದರೆ ಯಾವ ಕ್ಷತ್ರಿಯ ಕುಮಾರರು ಕೂಡ ಇವನ ಎದುರುಗಡೆ ಇಲ್ಲ ಅಂತ ಅದರ ಅರ್ಥ. ಇಲ್ಲದಿದ್ದರೆ ಸ್ವಯಂವರವನ್ನು ಎಲ್ಲಿ ಬಿಲ್ಲು ಬಾಣಗಳೆಲ್ಲ ಬ್ರಾಹ್ಮಣರಿಗೆ ಹೇಳಿಸಿದ್ದ, ಅದೆಲ್ಲ ಹೇಳಿಸಿದ್ದು ಕ್ಷತ್ರಿಯರಿಗೆ. ಈ ಬ್ರಾಹ್ಮಣನನ್ನು ನೋಡಿಕೊಂಡು ಹಾಗೆ ಹೇಳಬೇಕಿದ್ದರೆ ಅವರು ಯೋಚನೆ ಮಾಡ್ತಾರೆ, ಆ ಬ್ರಾಹ್ಮಣರು ಇವರನ್ನು ಪೊಸರಾಯಿಸಿ ಕರ್ಕೊಂಡು ಹೋಗ್ತಾ ಇರುವಂಥ ಬ್ರಾಹ್ಮಣರು, ಇವನು ಬ್ರಾಹ್ಮಣನಾದರೂ ಇವನನ್ನು ನೋಡಿದರೆ, ಈ ಅದ್ಭುತವನ್ನು ನೋಡಿದರೆ ಇವನೇ ಇವತ್ತು ಆ ಎಲ್ಲ ಕ್ಷತ್ರಿಯ ರಾಜಕುಮಾರರನ್ನು ಅವರೆಲ್ಲ ಲೆಕ್ಕಕ್ಕಿಲ್ಲ ಅಂತ ಮಾಡಿಬಿಟ್ಟು ಇವನೇ ಗೆಲ್ತಾರೆ ದ್ರೌಪದಿಯನ್ನು. ದೃಷ್ಟ್ವಾ ಏವ ಮಾರುತಿಂ ಅಂದರೆ ಮರುತನ ಅವತಾರನಾದ ಭೀಮಸೇನನನ್ನು ನೋಡಿಯೇ, ದೃಷ್ಟ್ವಾ ಏವ ಅಸೌ ಇವನೇ ಉಪಲಪ್ಸ್ಯತಿ ಗೆಲ್ಲುವನು, ಇವನಿಗೆ ದ್ರೌಪದಿ ಸಿಗುವುದು, ಇವನೇ ದ್ರೌಪದಿಯನ್ನು ವರಿಸುತ್ತಾನೆ. ಇಹ ಕೃಷ್ಣಾಂ, ಕೃಷ್ಣಾಂ ಅಂದರೆ ದ್ರೌಪದಿಯನ್ನು, ಉಪಲಪ್ಸ್ಯತಿ ದ್ರೌಪದಿ ಇವನಿಗೆ ಸಿಗೋದು, ದ್ರೌಪದಿಯನ್ನು ಇವನೇ ವರಿಸೋದು. ಇತಿ ಕೃಷ್ಣಾಂ ಇತಿ ಸ್ಮಚ ವಚಃ ಮಾತುಗಳನ್ನು ಪ್ರವದಂತಿ ವಿಪ್ರಾಹ, ವಿಪ್ರಾಹ ಬ್ರಾಹ್ಮಣರು, ಪ್ರವದಂತಿ ವದತಿ ವದತಃ ವದಂತಿ. ಸೊ ವದಂತಿ ಅಂದರೆ ಮಾತಾಡಿಕೊಂಡರು, ಹೇಳಿದರು. ಪ್ರವದಂತಿ ಅಂತೇಳಿದರೆ ವಿಶೇಷವಾಗಿ ಅಭಿಪ್ರಾಯಪಟ್ಟರು, ಖಂಡಿತ ಇವನಿಗೆ ಸಿಗೋದು ನೋಡಿಬೇಕಿದ್ದರೆ ಅಂತ ತಮ್ಮಲ್ಲಿ ಮಾತಾಡಿಕೊಂಡ್ರು. ಇಷ್ಟು ಒಂದು ಈ ರೀತಿಯ ವ್ಯಕ್ತಿತ್ವ ನೋಡಿದರೆ ಇಂತಹ ಒಂದು ಇವನು ಮಹಾದೇವತೆಯೇ ಅಂತ ಕಾಣಿಸ್ತಾನೆ. ದೇವತೆಯೇ ಭೂಮಿಗಿಳಿದು ಬ್ರಾಹ್ಮಣ ರೂಪದಲ್ಲಿ ಇರುವಂಥದ್ದು ನಿಜಾನೇ ಹೇಳಿದ್ದಾರೆ ನೋಡಿ. ವಾಯುದೇವರೇ ಭೀಮಸೇನನಾಗಿ ಭೂಮಿಯಲ್ಲಿ ಇರುವಂಥದ್ದು. ಇವರು ಆ ಬ್ರಾಹ್ಮಣರು ಅವರು ಮಾಡಿದ ಪೂಜೆ ಪುನಸ್ಕಾರ ಇದರಿಂದಾಗಿ ಅವರಿಗೆ ಖಂಡಿತ ಹೊಳೆದು ಬಿಡ್ತು, ಇವನಿಗೆ ಸಿಗೋದು ದ್ರೌಪದಿ. ಬಾಕಿದ್ದವರು ಎಷ್ಟು ಸಾವಿರಾರು ರಾಜಕುಮಾರರಿರಲಿ ಅವರೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ ಇವನ ಮುಂದೆ ಅಂತ ಏನು ಆಡಿಕೊಂಡ್ರು ಅಂತ ಹೇಳಿದ್ರೆ ಇವನನ್ನು ಹೊಗಳ್ತಾ ಇದ್ದಾರೆ ಮನಸಾರೆ. ಯಾರನ್ನು? ಭೀಮಸೇನನನ್ನು. ಈ 6 ಜನರ ಮಧ್ಯದಲ್ಲಿ ಷಣ್ಣಾಂಚ ಮಧ್ಯಗಂ ಉದೀರ್ಣ ಭುಜಂ ತುಂಬಿದ ತೋಳುಗಳು, ವಿಶಾಲ ವಕ್ಷಸ್ಥಳಂ ವಿಶಾಲವಾದ ವಕ್ಷಸ್ಥಳ, ಬಹುಲ ಪೌರುಷ ಲಕ್ಷಣ. ಬಹುಲ ಅಂತ ಹೇಳಿದರೆ ತುಂಬ ಅಂತ ಅಂದರೆ ನೋಡ್ತಾರೆ ಎಲ್ಲ ಆ ಲಕ್ಷಣ ಇದೆ, ಈ ಲಕ್ಷಣ ಇದೆ, ಏನು ಬಾಹು ನೋಡಿ, ವಕ್ಷಸ್ಥಳ ನೋಡಿ, ಮುಖ ನೋಡಿ, ಕಿವಿ ನೋಡಿ, ಮೂಗು ನೋಡಿ ಅಂತ ಒಂದೊಂದೇ ನೋಡ್ತಾ ಹೋಗ್ತಾ ಇದ್ದಾರೆ ಅಂತೇಳಿ ಎಲ್ಲವನ್ನು ನೋಡಿದರೆ ಎಲ್ಲ ಅದ್ಭುತವಾಗಿದ್ದಾನೆ ಈ ಬ್ರಾಹ್ಮಣ, ಇವನು ದೇವತೆಯೇ ಭೂಮಿಗಿಳಿದು ಬಂದಿದ್ದಾನೆ ಅಂತ ಎಣಿಸ್ಕೊಂಡು ಹೇಳ್ತಾರೆ. ಪರಿಪೂರ್ಣವಾದ ಪುರುಷ ಲಕ್ಷಣಗಳನ್ನು ಹೊಂದಿದ್ದ ಬಹುಲ ಪೌರುಷ ಲಕ್ಷಣಂ. ಬಹುಲ ಅಂತೇಳಿದರೆ ಬಹಳ ಸಂಖ್ಯೆಯ ಅಂಥೇಳಿ. ಬಹಳ ಸಂಖ್ಯೆಯ ಅಂದರೆ ಲೆಕ್ಕ ಮಾಡಿದರೆ 32ರಲ್ಲಿ 32 ಲಕ್ಷಣಗಳನ್ನು ಹೊಂದಿರುವಂತಹ ಈ ಬ್ರಾಹ್ಮಣ ಶ್ರೇಷ್ಠ ಯಾರಿದ್ದಾನೆ, ಯಾರು? ಮಾರುತಿ. ಇವನಿಗೆ ಸಿಗೋದು ದ್ರೌಪದಿ ಅಂತ. ದ್ರೌಪದಿಯನ್ನು ಇವನೇ ಪಡೆಯುವನು. ಅಸೌ ಉಪಲಪ್ಸ್ಯತೀಹೆ ಇಹ ಕೃಷ್ಣಾಂ. ಕೃಷ್ಣ ಅಂತೇಳಿದರೆ ದ್ರೌಪದಿ. ಕೃಷ್ಣಾಂ ಅಂದರೆ ಕೃಷ್ಣನನ್ನು ಹೇಳ್ತಾ ಇಲ್ಲ, ಕೃಷ್ಣಾಂ ಅಂದರೆ ದ್ರೌಪದಿಯನ್ನು. ಕೃಷ್ಣ ಅಂದರೆ ಕೃಷ್ಣ, ಕೃಷ್ಣ ಅಂದರೆ ದ್ರೌಪದಿ ಅಂದರೆ ಹುಡುಗಿ ಅಂತ. ಕೃಷ್ಣ ಅಂದರೆ ಹುಡುಗಿ. ಸೊ ಕೃಷ್ಣಾಂ ಅಂದರೆ ಈ ಕೃಷ್ಣಾಂ ದ್ರೌಪದಿಯನ್ನು
ಇವನೇ ಪಡೆಯುತ್ತಾನೆ, ಇವನೇ ಗೆಲ್ತಾನೆ, ಇವನೇ ವರಿಸ್ತಾನೆ. ಸೊ ದ್ರೌಪದಿಯನ್ನು ಇವನೇ ಮದುವೆ ಆಗ್ತಾನೆ, ಖಂಡಿತ ಸಂಶಯ ಇಲ್ಲ ಅಂತ ಬ್ರಾಹ್ಮಣರು ಬಹಳ ಸಂತೋಷದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮಧ್ಯದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಎಂದು ಪ್ರವದಂತಿ ಅಂತ ಹೇಳುವುದಕ್ಕೆ ಹೇಳ್ತಾರೆ. ಖಚಿತವಾಗಿ ನುಡಿಯುತ್ತಿದ್ದರು, ಖಂಡಿತ ಇವನಿಗೆ ಸಿಗೋದು ಅಂದರೆ ಆ ಖಂಡಿತ ಅನ್ನುವಂಥದ್ದು ಪ್ರಾವದಂತಿ ಅಂತ ಹೇಳಿದರೆ, ವದಂತಿ ಅಂದರೆ ಹೇಳಿದರು, ಪ್ರಾವದಂತಿ ಅಂದರೆ ಖಂಡಿತ ಇವನಿಗೆ ಸಿಗೋದು ಅಂತ ವಿಶೇಷವಾಗಿ ಹೇಳಿದರು ಅಂತ ಅರ್ಥ. ಸೊ ಪಾಂಡವರ ಮಧ್ಯದಲ್ಲಿ ಭೀಮನ 32 ಲಕ್ಷಣ ಭರಿತವಾದ ಆ ಆಕೃತಿಯನ್ನು, ಶರೀರಾಕೃತಿಯನ್ನು ಕಂಡ ವಿಪ್ರರೆಲ್ಲ ನಿಶ್ಚಿತವಾಗಿಯೂ ಈ ಬ್ರಾಹ್ಮಣ ಶ್ರೇಷ್ಠನೇ ದ್ರೌಪದಿಯನ್ನು ವಿವಾಹವಾಗುವನು ಎಂಬುದಾಗಿ ನುಡಿಯುತ್ತಿದ್ದರು. ಪರಿಪೂರ್ಣವಾದ ಲಕ್ಷಣ ಪೂರ್ಣ ಸಿದ್ಧಿಯ ಸಂಕೇತ. ಸೊ ಆದ್ದರಿಂದ ಭೀಮನಿಗೆ ಕಾರ್ಯಸಿದ್ಧಿಯಾಗುವುದು ಖಚಿತ ಅಂತ ಇವರ ಅಭಿಪ್ರಾಯ. ಸೊ ಮತ್ತೊಂದು ರೀತಿಯಲ್ಲಿ ಇಂಥ ಎಲ್ಲ ಲಕ್ಷಣ ಇರುವಂಥ ಪುರುಷನು ಆ ಎಲ್ಲ ಲಕ್ಷಣ ಇರುವಂಥ ದ್ರೌಪದಿಯನ್ನು ಮದುವೆ ಆಗ್ತಾನೆ, ಯಾಕಂದರೆ ಅವಳು ಕೂಡ ಪರಿಪೂರ್ಣ ಲಕ್ಷಣವತಿ ಅನ್ನುವಂಥ ಅಭಿಪ್ರಾಯ. ಸೊ ಹೀಗೆ ಅಲ್ಲಿಂದ ಈ 107ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಸುಲೋಚನಕ 105ನೇ ಶ್ಲೋಕ. ರಾತ್ರೌ ದಿವಾಚ ಸತತಂ ಪತಿಗಚ್ಚಮಾನಾಃ ಪ್ರಾಪುಃ ಕದಾಚಿತ್ ತಥಾ ವಿಷ್ಣುಪದಿಂ ನಿಶಾಯಾಂ ಸರ್ವಾಂಶ ರಕ್ಷಿತುಮಗಾದಿಹ ಪೃಷ್ಠತಶ್ಚ ಭೀಮೋ ಅಗ್ರೇವ ಶತಮನ್ಯಸುತೋ ಅಂತರೇನ್ಯೇ. ನಿರಂತರದಲ್ಲಿಯೋ ದಾರಿಯಲ್ಲಿ ರಾತ್ರಿ ಕಾಲದಲ್ಲಿಯೋ ಹಗಲಲ್ಲಿಯೋ ಹೋಗುತ್ತಿರುವ ಪಾಂಡವರು ಒಂದಾನೊಂದು ದಿನ ರಾತ್ರಿಯಲ್ಲಿ ಗಂಗೆಯನ್ನು ಹೊಂದಿದರು. ಆಮೇಲೆ ಈ ಭಾಗೀರಥಿಯಲ್ಲಿ ಎಲ್ಲರನ್ನೂ ರಕ್ಷಿಸುವುದಕ್ಕಾಗಿ ಹಿಂದುಗಡೆಯಿಂದ ಭೀಮಸೇನನು, ಮುಂಭಾಗದಲ್ಲಿ ದೇವೇಂದ್ರನ ಮಗನಾದ ಅರ್ಜುನನು, ಮಧ್ಯದಲ್ಲಿ ಧರ್ಮಾದಿಗಳು ಹೋದರು. ರಾತ್ರೌ ದಿವಾಚ ಸತತಂ ಪತಿಗಚ್ಚಮಾನಾಃ ಪ್ರಾಪುಃ ಕದಾಚಿತ್ ಅಥ ವಿಷ್ಣುಪದೀಂ ನಿಶಾಯಾಂ ಸರ್ವಾಂಶ್ಚ ರಕ್ಷಿತುಂ ಅಗಾತ್ ಇಹ ಪೃಷ್ಠತಸ್ತು ಭೀಮೋಗ್ರ ಏವ ಶತಮನ್ಯುಸುತೋ ಅಂತರಾನ್ಯೇ. ರಾತ್ರೌ ದಿವಾ, ರಾತ್ರಿಯಲ್ಲಿಯೂ ಪ್ರಯಾಣ ಎಷ್ಟಾಗ್ತದೆ ಅಷ್ಟು ಮಾಡ್ತಿದ್ದರು. ಹಗಲಂತೂ ಪೂರ್ತಿ ಪ್ರಯಾಣ ಮಾಡ್ತಿದ್ದರು, ರಾತ್ರಿ ಹಗಲು. ಸತತಂ, ಸತತವಾಗಿ ಗಚ್ಚಮಾನಃ ಪಥಿ ಅಂದರೆ ಹೋಗ್ತಾ ಇದ್ದಾರೆ, ದೂರ ಸುಮಾರಿದೆ ಅಂತ ಯಾರು ಮುಂದಿಂದ ಬ್ರಾಹ್ಮಣರು ಕರ್ಕೊಂಡು ಹೋಗ್ತಾರೆ, ಹಿಂದಿಂದ ಪಾಂಡವರು ಮತ್ತು ಕುಂತಿ ಹೋಗ್ತಾ ಇದ್ದಾರೆ. ಈ ರೀತಿ ಗಚ್ಚಮಾನಃ ಹೋಗುತ್ತಿರುವವರಾಗಿರಲು ಪಥಿ, ಪಥಿ ಅಂದರೆ ಮಾರ್ಗದಲ್ಲಿ, ಪಥ ಅಂದರೆ ಮಾರ್ಗ, ಪಥ ಅಂದರೆ ಪಥಿ ಅಂದರೆ ಮಾರ್ಗದಲ್ಲಿ. ಪ್ರಾಪುಹು ಕದಾಚಿತ್, ಪ್ರಾಪುಹು ಹೊಂದಿದರು, ಪ್ರಾಪುಹು ಪ್ರಾಪಃ ಪ್ರಾಪುಹು ಕದಾಚಿತ್ ಅಂತೇಳಿದರೆ ಇದು ಒಂದೊಂದು ದಿವಸದ ಪ್ರಯಾಣ ಅಲ್ಲ, ಸುಮಾರು ದಿವಸಗಳೇ ತಗೊಂಡಿದ್ದೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತದೆ. ಕದಾಚಿತ್ ಈಗ ಒಂದು ದಿವಸವ, ಒಂದು ರಾತ್ರಿಯ, ಆ ದಿವಸದ ಕತೆ ಕದಾಚಿತ್. ಅಥ ವಿಷ್ಣುಪದೀಂ, ವಿಷ್ಣುಪದಿ ಸಿಕ್ಕಿದಳು. ನಿಶಾಯಾಮ್, ಅಷ್ಟಾಗುವಾಗ ರಾತ್ರಿ ಆಗಿಬಿಟ್ಟಿದೆ. ನಿಶಾ ಅಂದರೆ ರಾತ್ರಿ, ನಿಶಿ ಅಂದರೆ ರಾತ್ರಿಯಲ್ಲಿ, ನಿಶಾಯಾಮ್ ಅಂತೇಳಿದರೆ ರಾತ್ರಿಯಲ್ಲಿ, ನಿಶಾಯಾಮ್. ವಿಷ್ಣುಪದೀಂ ಅಥ ಅಂತೇಳಿದರೆ ನೋಡ್ತಾರೆ, ವಿಷ್ಣುಪದೀಂ ವಿಷ್ಣುವಿನ ಪಾದದಿಂದ ಹರಿದು ಬಂದವಳು. ವಿಷ್ಣುಪದಿ ಅಂದರೆ ಯಾರು? ಗಂಗೆ. ಸೊ ಗಂಗಾ ನದಿ ಸಿಕ್ಕಿತು ಅಂತ, ಓ ಮತ್ತೆ ಗಂಗೆಯನ್ನು ದಾಟಬೇಕಾ ಅಂತ. ಸೊ ಕದಾಚಿತ್ ಅಥ ನಿಶಾಯಾಮ್ ವಿಷ್ಣುಪದೀಂ ಸರ್ವಾಂಶ. ಈಗ ಗಂಗೆಯನ್ನು ದಾಟುವುದು ಅಂತೇಳಿದರೆ ರಾತ್ರಿಯಲ್ಲಿ ಎಷ್ಟು ಇದು ಪ್ರವಾಹ ಉಂಟು ಅದು ಸಹ ಗೊತ್ತಾಗೋದಿಲ್ಲ. ಅಂದರೆ ಇಲ್ಲಿಂದ ಅಲ್ಲಿವರೆಗೆ ನೋಡಿದರೆ ಉದ್ದಕ್ಕೂ ದೊಡ್ಡ ಸಮುದ್ರದಾಗೆ ಕಾಣ್ತಾ ಇದ್ದಾಳೆ ಗಂಗೆ ಅಂತೇಳಿದರೆ ಎಷ್ಟು ಪ್ರವಾಹ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬಹುಶಃ ಬಾಕಿ ಪಾಂಡವರು ಚೂರು ಯೋಚನೆ ಮಾಡಿದರು ಅಂತ ಕಾಣ್ತದೆ.
ಅದಕ್ಕೆ ಭೀಮಸೇನ ಹೇಳ್ತಾನೆ, ನಾನಿದ್ದೇನೆ, ಯೋಚನೆ ಮಾಡಬೇಡಿ. ಸರ್ವಾಂಶ ರಕ್ಷಿತುಂ, ಎಲ್ಲರನ್ನೂ ರಕ್ಷಿಸುವ ಜವಾಬ್ದಾರಿ ಯಾರಿಗೆ? ಭೀಮಸೇನನಿಗೆ. ಸರ್ವಾಂಶ ರಕ್ಷಿತುಂ ಅಗಾತ್ ಅಂದರೆ ಹೋದ. ಏನು ಮುಂದೆ ಹೋದ್ನಾ ಅಂತ ಕೇಳಿದರೆ ಅಗಾತ್ ಇಹ ಪೃಷ್ಠತಃ ತು, ಇಲ್ಲ ತು ಅಂತ ಹೇಳ್ತಾರೆ, ಇಲ್ಲ ಮುಂದೆ ಹೋಗಲಿಲ್ಲ ಅಂದರೆ ಪೃಷ್ಠತಃ ಹಿಂದೆ ನಿಂತಿದ್ದಾರೆ ಅಂತೇಳಿದರೆ, ಹಿಂದೆ ನಿಂತರೆ ಮುಂದೆ ಇರುವಂಥ 5 ಜನರು ಕಾಣಿಸ್ತಾರೆ ಅಂತೇಳಿದರೆ ರಕ್ಷಣೆ ಮಾಡಲಿಕ್ಕೆ ಹಿಂದೆ ಇದ್ದರೆ ಆರಾಮ ಆಗ್ತದೆ ಅಂತೇಳಿದೆ. ಭೀಮಸೇನ ಕೈ ಮುಂದೆ ಮಾಡಿದರೆ 5 ಜನ ಸಿಕ್ಕಿಬಿಡ್ತಾರೆ ಅಂತ. ಹೀಗೆ ಸೊ ಪೃಷ್ಠತಸ್ತು, ಪೃಷ್ಠತಃ ಅಂತೇಳಿದರೆ ಹಿಂದೆ, ಪುರತಃ ಅಂತೇಳಿದರೆ ಮುಂದೆ. ಸೊ ಸರ್ವಾಂಶ ರಕ್ಷಿತುಂ, ಎಲ್ಲರನ್ನೂ ರಕ್ಷಿಸುವ ಜವಾಬ್ದಾರಿ ಇರುವಂತಹ ಭೀಮಸೇನನು ಅಗಾತ್ ಹೋದ. ಎಲ್ಲಿಗೆ? ಮುಂದೆಯ ಕೇಳಿದರೆ ಇಹ ಪೃಷ್ಠತಃ ತು, ಇಲ್ಲ ತು ಅಂತ ಹೇಳ್ತಾರೆ, ಇಲ್ಲ ಮುಂದೆ ಹೋಗಲಿಲ್ಲ. ಪೃಷ್ಠತಃ ಹಿಂದೆ ನಿಂತಿದ್ದಾನೆ. ಅಷ್ಟು ಜನರ ರಕ್ಷಣೆ ಹಿಂದೆ ನಿಂತರೆ ಆಗ್ತದೆ ಅನ್ನುವಂಥದ್ದು. ಹಾಗಾದರೆ ಭೀಮಃ ಪೃಷ್ಠತಃ, ಹಿಂದಿನಿಂದ, ಎಲ್ಲರ ಹಿಂದಿನಿಂದ ಭೀಮ. ಅಗ್ರೇ ಏವ, ಭೀಮ ಅಗ್ರ ಅಂತ ಹೇಳಿದರೆ ಸಂಧಿಯಾಗಿದೆ. ಅಗ್ರೇ ಏವ ಅಂತದು. ಅಗ್ರೇ ಏವ ಅಂದರೆ ಎಲ್ಲರಿಗಿಂತ ಮುಂದೆ ಅರ್ಜುನನನ್ನು ನಿಲ್ಲಿಸಿದ್ದಾನೆ. ಅಂದರೆ ಗಂಗಾ ನದಿ ದಾಟುವಾಗ ಸುರುವಿಗೆ ಯಾರು ಅಂದರೆ ಅರ್ಜುನ ಅಂತೇಳಿದರೆ ಉಳಿದವರೆಲ್ಲ ಇವರಿಗೆಲ್ಲ ರಕ್ಷಣೆ ಬೇಕು. ಸೊ ಅರ್ಜುನ ಸುಮಾರಿಗೆ ರಕ್ಷಣೆ ತನ್ನನ್ನು ಮಾಡಿಕೊಳ್ತಾನೆ, ಬಾಕಿದವರಿಗೂ ಮಾಡುವಂಥ ಸ್ಥಿತಿಯಲ್ಲಿ ಅರ್ಜುನ. ಆಮೇಲಿಂದ ಭೀಮಸೇನ ಕೈ ಹೀಗೆ ನೀಡಿದರೆ ಅರ್ಜುನನೇ ಸಿಗ್ತಾನೆ. ಸೊ ಅಂತೇಳಿದರೆ ಉಳಿದವರೆಲ್ಲ ರಕ್ಷಣೆಯಲ್ಲಿ ಇರ್ತಾರೆ. ಸೊ ಹೀಗೆ ಭೀಮಃ ಯಾರು? ಪೃಷ್ಠತಃ ಹಿಂದಿಂದ ಭೀಮಃ. ಅಗ್ರೇ ಏವ ಶತಮನ್ಯು ಸುತ. ಶತಮನ್ಯು ಅಂತ 100 ಕಣ್ಣುಗಳು ಇರುವಂಥವನು ಯಾರು ಅಂದರೆ ಇಂದ್ರ. ಸೊ ಶತಮನ್ಯು ಸುತ ಅಂದರೆ ಇಂದ್ರನ ಮಗನಾದ ಅರ್ಜುನ. ಅಂತರ ಅಂದರೆ ಮಧ್ಯದಲ್ಲಿ ಅನ್ಯೇ ಉಳಿದವರು. ಸೊ ಹಾಗಾದರೆ ಅಗ್ರೇ ಏವ ಎಲ್ಲರಿಗಿಂತ ಮುಂದೆ, ಶತಮನ್ಯ ಸುತ ದೇವೇಂದ್ರನ ಮಗ ಅರ್ಜುನ ಎಲ್ಲರಿಗಿಂತ ಮುಂದೆ. ಇನ್ನೀಗ ಪೃಷ್ಠತಃ ಅಂದರೆ ಎಲ್ಲರಿಗಿಂತ ಹಿಂದೆ ಭೀಮಸೇನ. ಸೊ ಮಧ್ಯದಲ್ಲಿ ಅಂತರ ಅಂದರೆ ಮಧ್ಯ. ಸೊ ಅಂತರ ಅನ್ಯೇ ಉಳಿದ ಯಾರೆಲ್ಲ? ಯುಧಿಷ್ಠಿರ, ನಕುಲ, ಸಹದೇವ ಮತ್ತು ಕುಂತಿದೇವಿ ಮಧ್ಯದಲ್ಲಿ. ಮುಂದಿಂದ ಅರ್ಜುನ, ಹಿಂದಿಂದ ಭೀಮ, ಮಧ್ಯದಲ್ಲಿ. ಸೊ ಭೀಮಸೇನ ಎಲ್ಲರಿಗೂ ರಕ್ಷಣೆ ಕೊಡುವ ಆ ಜವಾಬ್ದಾರಿ ಹೊತ್ತುಕೊಂಡು ಹಿಂದಿಂದ ಇದ್ದಾನೆ, ಮುಂದೆ ಅರ್ಜುನನನ್ನು ಕಳಿಸಿದ್ದಾನೆ ಅನ್ನುವಂಥ 108ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹಗಲು ರಾತ್ರಿ ಎಡೆಬಿಡದೆ ಸಾಗುತ್ತಾ ದಾರಿಯಲ್ಲಿ. ಹಗಲು ರಾತ್ರಿ, ದಿವ ರಾತ್ರೌ, ದಿವ ಅಂದರೆ ಹಗಲು, ರಾತ್ರೌ ಅಂದರೆ ರಾತ್ರಿಯಲ್ಲಿ, ಸತತಂ ಎಡೆಬಿಡದೆ ಗಚ್ಚಮಾನಾಹ ಹೋಗ್ತಾ ಇದ್ದಾರೆ ಪಾಂಡವರು. ಪಥಿ ದಾರಿಯಲ್ಲಿ, ನಿಶಾಯಾಮ್ ರಾತ್ರಿ ಆಗ್ತಾ ಬಂತು ಅಂತ ಹೇಳುವಾಗ, ಕದಾಚಿತ್ ಅಥ ವಿಷ್ಣುಪದೀಂ ಪ್ರಾಪುಹು. ಸೊ ಇದ್ದಕ್ಕಿದ್ದ ಹಾಗೆ ಗಂಗಾ ನದಿ ಎದುರಾಗಿ ಬಿಟ್ಲು. ನಾನು ನಿನ್ನನ್ನು ದಾಟಬೇಕಾ ಈಗ? ಆಯಿತು ದಾಟುವ ಅಂತ. ಸೊ ಆದರೆ ಪ್ರವಾಹ ಎಷ್ಟಿದೆ, ರಾತ್ರಿ ಬೇರೆ, ರಾತ್ರಿಯಲ್ಲಿ ಗೊತ್ತು ಕೂಡ ಆಗೋದಿಲ್ಲ ಅಂತ ಹೇಳುವಾಗ ಭೀಮಸೇನ ಹೇಳ್ತಾನೆ, ಹಿಂದಿಂದ ನಾನು ನಿಂತು ನಿಮ್ಮೆಲ್ಲ ರಕ್ಷಣೆ ಮಾಡ್ತೇನೆ, ಅರ್ಜುನ ನೀನು ಮುಂದೆ ಹೋಗು, ಉಳಿದವರೆಲ್ಲ ಮಧ್ಯದಲ್ಲಿರಲಿ, ನಾನು ಅರ್ಜುನನನ್ನು ಹಿಡ್ಕೊಳ್ತೇನೆ ಹಿಂದಿಂದ, ಆವಾಗ ಉಳಿದವರೆಲ್ಲ ಮಧ್ಯದಲ್ಲಿದ್ದವರು ರಕ್ಷಣೆಯಲ್ಲಿ ಇರ್ತಾರೆ ಅಂತ. ಆಗ ಎಲ್ಲರ ರಕ್ಷಣೆಗೆಂದು ಭೀಮ ಹಿಂದಿನಿಂದ, ಎಲ್ಲರಿಂದ ಹಿಂದೆ, ಪೃಷ್ಠತಃ ಅಗಾತ್ ನಡೆಯುತ್ತಿದ್ದ. ಎಲ್ಲರಿಗಿಂತ ಮುಂದೆ ಅರ್ಜುನ, ನಡುವೆ ಇತರ ಎಲ್ಲರೂ, ಅಂತರೇ ಅನ್ಯೇ ಉಳಿದವರೆಲ್ಲರೂ ಅನ್ನುವಂಥದ್ದು. ಹೀಗೆ ಸ್ವಯಂವರಕ್ಕೆ ಕೆಲವೇ ದಿನಗಳು ಉಳಿದಿದೆ ಅಂತ ಅವರು ತ್ವರೆಯಿಂದ ನಡೆದರು. ಸೊ ಪುಷ್ಯ ಶುಕ್ಲ ರೋಹಿಣಿ ನಕ್ಷತ್ರದಂದು ಸ್ವಯಂವರ ಅಂತ ಘೋಷಿತವಾಗಿತ್ತು, ಬೇಗ ಬೇಗ ಹೋಗಬೇಕು ಅಂತ. ಸೊ ರಾತ್ರಿಯಲ್ಲಿ ಹಿಂಭಾಗದಲ್ಲಿ ನಡೆಯುವುದು ಅಪಾಯಕರ, ಹಗಲಿನಲ್ಲಿ ಮುಂದೆ ನಡೆಯುವುದು ಅದರಂತೆಯೇ ಹೆಚ್ಚು ಸಾಮರ್ಥ್ಯವನ್ನು ನಿರೀಕ್ಷಿಸ್ತದೆ. ಹಾಗೆ
ಹಗಲಿನಲ್ಲಿ ಮುಂದೆ ನಡೆಯಬೇಕು, ಯಾಕಂದರೆ ಸಾಮರ್ಥ್ಯ ಇದ್ದವರೆಲ್ಲ ಮುಂದೆಂದ ಹೋಗಬೇಕು ಹಗಲಿನಲ್ಲಿ. ರಾತ್ರಿಯಲ್ಲಿ ಸಾಮರ್ಥ್ಯ ಇದ್ದವರು ಹಿಂದೆ ನಿಂತು ಉಳಿದವ್ರದ್ದೆಲ್ಲ ರಕ್ಷಣೆ ಮಾಡಬೇಕಂತ. ಹಾಗೆ ಪ್ರಸ್ತುತ ರಾತ್ರಿ ಕಾಲ ಆದ್ದರಿಂದ ಎಲ್ಲರ ಹಿಂದೆ ರಕ್ಷಣೆಗೆಂದು ಭೀಮಸೇನ ಎಲ್ಲರ ಹಿಂದೆ ಇದ್ದು, ಅಂದರೆ ಸರ್ವಶ್ರೇಷ್ಠ ಯಾರು ಭೀಮಸೇನ, ಎಲ್ಲರಿಗಿಂತ ಜಾಸ್ತಿ ಬಲಿಷ್ಠನಾಗಿರುವಂಥ ಭೀಮಸೇನ ತಾನು ತೋಳು ಚಾಚಿದರೆ ಅರ್ಜುನನೇ ಸಿಗ್ತಾನಂತ ಮಧ್ಯದಲ್ಲಿ ಉಳಿದವರನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದ ಅನ್ನುವಂಥದ್ದು. ಹೀಗೆ ಪಾಂಡವರು ಅವರ ಪ್ರಯಾಣವನ್ನು ಹೇಳ್ತಾ ಇದ್ದಾರೆ. 108ನೇ ಶ್ಲೋಕ ಆಯಿತು. 109ನೇ ಶ್ಲೋಕ ಸುಲೋಚನಕ 109ನೇ ಶ್ಲೋಕ. ಪ್ರಾಪ್ತೆ ತದೋಲ್ಮುಖಧರೆ ಅರ್ಜುನ ಏವ ಗಂಗಾಂ ಗಂಧರ್ವರಾಜ ಇಹ ಚಿತ್ರರಥೋ ಅರ್ಧರಾತ್ರೆ ದೃಷ್ಟೀವ ವಿಪ್ರರಹಿತ ನುದಕಾಂತರಸ್ಥಃ ಛತ್ರಾತ್ಮಜ ಇತಿ ದರ್ಶಯಿತುಂ ಸಚಾಗಾತ್. ಈಗ ಉರಿಯುತ್ತಿರುವ ಕೊಳ್ಳಿಯನ್ನು ಹಿಡಿದಿದ್ದ ಅರ್ಜುನನು ಅರ್ಧರಾತ್ರಿ ಕಾಲದಲ್ಲಿ ಗಂಗೆಯನ್ನು ಹೊಂದುತ್ತಿರಲು, ಈ ಗಂಗೆಯಲ್ಲಿ ನೀರಿನೊಳಗೆ ಇರತಕ್ಕ ಗಂಧರ್ವರಾಜನಾದ ಚಿತ್ರರಥನು ಕ್ಷತ್ರಿಯರ ಪುತ್ರರೆಂದು ತಿಳಿದು ಬ್ರಾಹ್ಮಣರಹಿತನಾಗಿ ತಿಳಿದೆ ಆಕ್ರಮಿಸುವುದಕ್ಕಾಗಿಯೇ ಬಂದನು. ಅಂದರೆ ಬ್ರಾಹ್ಮಣರಿದ್ದರೆ ಗಂಧರ್ವ ಯಕ್ಷಾದಿಗಳಿಗೆ ಬಾಧಿಸತಕ್ಕ ಸಾಮರ್ಥ್ಯವಿಲ್ಲವೆಂದು ಉಕ್ತವಾಯಿತು. ಪ್ರಾಪ್ತೆ ತದೋಲ್ಮುಖಧರೆ ಅರ್ಜುನ ಏವ ಗಂಗಾಂ ಗಂಧರ್ವರಾಜ ಇಹ ಚಿತ್ರರಥೋ ಅರ್ಧರಾತ್ರೆ ದೃಷ್ಟ್ವೈವ ವಿಪ್ರರಹಿತಾನ್ ಉದಕಾಂತರಸ್ಥಃ ಕ್ಷತ್ರಾತ್ಮಜ ಇತಿ ಹಿ ದರ್ಶಯಿತುಂ ಸಚಾಗಾತ್. ಪ್ರಾಪ್ತೆ ತದಾ ಉಲ್ಮುಖಧರೆ ಅರ್ಜುನ ಏವ ಗಂಗಾಂ. ಗಂಗಾ ನದಿಯನ್ನು ದಾಟ್ತಾ ಇದ್ದಾರೆ. ಎಲ್ಲರಿಗಿಂತ ಮುಂದೆ ಅರ್ಜುನ, ಹಿಂದಿಂದ ಭೀಮಸೇನ, ಮಧ್ಯದಲ್ಲಿ ಉಳಿದ ಪಾಂಡವರು ಕುಂತಿದೇವಿ. ಹೀಗೆ ಗಂಗಾ ನದಿಯನ್ನು ದಾಟ್ತಾ ಇರುವಾಗ ಪ್ರಾಪ್ತೆ ತದಾ, ಸೊ ಯಾರು ಸಿಕ್ಕಿದ್ರು ಇವರಿಗೆ? ಉಲ್ಮುಖಧರೆ. ಉಲ್ಮುಖಧರೆ ಅಂದರೆ ತದಾ ಉಲ್ಮುಖ, ತದೋಲ್ಮುಖ ಗುಣಸಂಧಿ ಆ ಪ್ಲಸ್ ಓ ಅಂತ ಆಗ್ತದೆ. ಸೊ ಉಲ್ಮುಖ ಅಂದರೆ ಈ ಹಳ್ಳಿಯಲ್ಲಿ ನಾವೆಲ್ಲ ಸಣ್ಣದಿರುವಾಗ ಎಲ್ಲ ರಾತ್ರಿ ಪ್ರಯಾಣ ಮಾಡಬೇಕಿದ್ರೆ ಒಂದು ಏನು ಹೇಳೋದು, ಅದಕ್ಕೆ ಒಂದು ಇದು ಮಡಲಿದ್ದೆಲ್ಲ ಕಟ್ಟಿ ಅದಕ್ಕೆ ಬೆಂಕಿ ಕೊಟ್ಟೆ ತೂಟೆ ಅಂದರೆ ಇದೆ. ಪಂಜು ಅಂತ ಹೇಳ್ತಾರೆ ಕನ್ನಡದಲ್ಲಿ. ತೂಟೆ ರಾತ್ರಿಯಲ್ಲಿ ಅದನ್ನು ಬೀಸಿಕೊಂಡು ಹೋಗೋದು, ಅದು ಕಾಣ್ತದೆ, ಇಲ್ಲದಿದ್ದರೆ ಕಾಣೋದಿಲ್ಲ. ಅಂದರೆ ಟಾರ್ಚು ನಂತರ ಬಂದದ್ದು ಅಂತ ಇಟ್ಕೊಳ್ಳಿ. ಟಾರ್ಚ್ ಇದ್ದರೂ ಟಾರ್ಚಿನ ಇದು ಸಾಕಾಗೋದಿಲ್ಲ. ಮತ್ತು ತೂಟೆ ಹಿಡ್ಕೊಂಡ್ರೆ ಈ ಪ್ರಾಣಿಗಳು ಕೂಡ ಓಡಿ ಹೋಗ್ತವೆ ಅನ್ನುವಂಥದ್ದೊಂದು. ಸೊ ಹಾಗೆ ಉಲ್ಮುಖಧರೆ ಅಂದರೆ ತೂಟೆ ಹಿಡ್ಕೊಂಡು ಹೋಗ್ತಾ ಇರುವಂತಹ ಅರ್ಜುನ. ಉಲ್ಮುಖ ಧರ ಅಂದರೆ ಉಲ್ಮುಖವನ್ನು ಧರಿಸಿದವ. ಧರಿಸುವುದಂದರೆ ಶರ್ಟ್ ಹಾಕೊಳ್ಳೋದಕ್ಕೆ ಧರಿಸುವುದು ಅಂತ ಹೇಳ್ತಾರೆ. ಉಲ್ಮುಖ ಅಂದರೆ ತೂಟೆಯನ್ನು ಧರಿಸಲಿಕ್ಕಾಗೋದಿಲ್ಲ, ಕೈಯಲ್ಲಿ ಹಿಡ್ಕೊಳ್ಬೇಕು. ಸೊ ಹೀಗೆ ಉಲ್ಮುಖಧರೆ ಅರ್ಜುನ ಕೈಯಲ್ಲಿ ಪಂಜು ಹಿಡ್ಕೊಂಡಿದ್ದಾನೆ, ಅಂದರೆ ತೂಟೆಯನ್ನು ಹಿಡ್ಕೊಂಡಿದ್ದಾನೆ ಕಾಣಲಿಕ್ಕೋಸ್ಕರ. ಸೊ ಇಲ್ಲಿ ಕಾಣುವಂಥದ್ದು ಯಾವುದು? ಗಂಗಾ ನದಿ ಕಾಣಬೇಕು. ಹೇಗೆ ಅಂತ ಹೇಳ್ಕೊಂಡು ಈ ರೀತಿ ಪಂಜು ಹಿಡಿದ ಅರ್ಜುನ ಗಂಗಾಂ ದಾಟ್ತಾ ಇದ್ದಾನೆ. ಪ್ರಾಪ್ತೆ ತದಾ ಗಂಧರ್ವರಾಜ ಎದುರಾದ. ಪ್ರಾಪ್ತೆ ಅಂದರೆ ಸಿಗಲು. ಏನು ಸಿಗುವುದು? ಗಂಧರ್ವರಾಜ ಸಿಕ್ಕಿದ. ಅವನ ಹೆಸರು ಏನಂತ ಹೇಳಿದರೆ ಚಿತ್ರರಥ ಅಂತ ಹೆಸರು. ಅರ್ಧರಾತ್ರಿ ಆಗಿತ್ತು ಅಂತೇಳಿದರೆ ಈ ರಾತ್ರಿಯಲ್ಲಿ ಈ ಗಂಧರ್ವರು, ಪಿಶಾಚಿಗಳು, ಭೂತಗಳು ಮತ್ತು ಈ ಹಾವುಗಳು, ಪ್ರಾಣಿಗಳು ಇವರೆಲ್ಲ ಬಲಿಷ್ಠರು ರಾತ್ರಿಯಲ್ಲಿ. ಮನುಷ್ಯರಿಗೆ ರಾತ್ರಿ ಪ್ರಯಾಣ ಹೇಳಿಸಿದ್ದಲ್ಲ. ಸೊ ಈ ಗಂಧರ್ವರಾಜ ಅಂತೇಳಿದರೆ ಗಂಧರ್ವರಾಜನಿಗೆ ಸಹಜವಾಗಿ ಸಿಟ್ಟು ಬರ್ತದೆ ಅಂತ ಅದರ ಅರ್ಥ. ಅಂದರೆ ರಾತ್ರಿ ಪ್ರಯಾಣ ಮಾಡೋದು ಏನು ಅಂತ. ಅಂದರೆ ಯಾಕೆ ಅಂತ ಹೇಳಿದರೆ ಬ್ರಾಹ್ಮಣರು ರಾತ್ರಿ ಪ್ರಯಾಣ ಮಾಡೋದು ಉಂಟಾ ಅಂತ. ಹಾಗೆ ಅರ್ಧರಾತ್ರೆ ಗಂಧರ್ವರಾಜ ಚಿತ್ರರಥ ಪ್ರಾಪ್ತೆ ಸಿಕ್ಕಿದ. ಎಲ್ಲಿ? ಗಂಗಾ ನದಿ ದಾಟುವಾಗ ಸಿಕ್ಕಿದ್ನ ಅಲ್ಲ ದಾಟಿದ ಮೇಲೆ ಸಿಕ್ಕಿದ್ನ ನೋಡಬೇಕೀಗ. ದೃಷ್ಟ್ವಾ ಏವ ನೋಡಿದ ಅಂತೇಳಿದ್ರೆ ಸ್ವಲ್ಪ ದೂರದಲ್ಲಿ ನೋಡಿದ ಅಂತ. ಅಂದರೆ
ಸಿಕ್ಕಿದ ಅಂತ ಹೇಳಿದರೆ ದೂರದಲ್ಲಿ ಇದ್ದಾನೆ. ಅವನೇನೋ ರಾತ್ರಿ ಗಂಧರ್ವರು ಎಲ್ಲ ಸ್ನಾನ ಮಾಡ್ಕೊಂಡಿರ್ತಾನೆ, ಅವರಿಗೆಲ್ಲ ರಾತ್ರಿ ವಿಶೇಷ. ಸೊ ಆಯಿತಾ, ಅವನು ದೃಷ್ಟ್ವಾ ಏವ ನೋಡ್ತಾನೆ. ಅಂದರೆ ವಿಪ್ರರಹಿತಾನ್ ಅಂತೇಳಿದರೆ ಇವರೇ ವಿಪ್ರರು. ಯಾರು? ಇವರ ವೇಷ ವಿಪ್ರರು. ಆಮೇಲೆ ಬಾಕಿ ಯಾರು ವಿಪ್ರರಿಲ್ಲ. ಅಂದರೆ ಇವರೇ 6 ಜನ ಇದ್ದಾರೆ ಅಂತೇಳಿದರೆ ಅವರಲ್ಲಿ ವಿಪ್ರರು ಮುಂದೆ ಮುಂದೆ ಹೋಗ್ತಿದ್ದರು, ಇವರು ಹಿಂದೆ ಹಿಂದೆ ಇರ್ತಿದ್ರಲ್ವ ಅಂತ ಹೇಳಿದರೆ ರಾತ್ರಿ ಅಂತ ಹೇಳ್ಕೊಂಡು ನಿದ್ದೆ ಬಂದಿದೆ ಅಂತ ಅವರೇನಾದರೂ ನಿದ್ದೆ ಮಾಡ್ತಾ ಕೂತ್ರ ಮತ್ತು ಇವರು ಮುಂದೆ ಬಂದಿದ್ದಾರಾ, ಅಥವಾ ಅವರು ಬಹಳ ಮುಂದೆ ಹೋಗಿದ್ದಾರಾ, ಅದು ಚಾನ್ಸ್ ಕಡಿಮೆ. ಅಂತೂ ಇವರು ಒಟ್ಟಿಗೆ ಅವರಿಲ್ಲ, ಅವರು ಸ್ವಲ್ಪ ಮುಂದೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳುವ, ಇವರು ಸ್ವಲ್ಪ ಮಧ್ಯದಲ್ಲಿ ಇದ್ದಾರೆ ಅಂತ. ಗಂಗಾ ನದಿ ಅವರು ದಾಟಿ ಮುಂದೆ ಹೋಗಿದ್ದಾರೆ, ಇವರು ಗಂಗಾ ನದಿ ದಾಟ್ತಾ ಇದ್ದಾರೆ, ಆ ಥರನೂ ತಿಳ್ಕೊಳ್ಬೋದು. ಅಥವಾ ಅವ್ರು ಹಿಂದೆ ಇದ್ದಾರೆ ಅಂತ ತಿಳ್ಕೊಳ್ಬೋದು. ಈಗ ವಿಪ್ರರಹಿತಾನ ಅಂದರೆ ಬಾಕಿ ಯಾರಿಲ್ಲ, ಇವರೊಂದು 5 ಜನ ಮತ್ತು ಇವರ ತಾಯಿ, ಇಷ್ಟು ಜನ ಮಾತ್ರ ಇದ್ದಾರೆ. ಬ್ರಾಹ್ಮಣ ವೇಷದಲ್ಲಿರುವಂಥವ್ರಂದರೆ ಬ್ರಾಹ್ಮಣರು. ಅಂದರೆ ಬ್ರಾಹ್ಮಣರಿಗೆ ಮಧ್ಯರಾತ್ರಿಯಲ್ಲಿ ಗಂಗಾ ನದಿಯಲ್ಲಿ ದಾಟುವುದು ಅಂತ ಹೇಳಿದರೆ ಬಹಳ ಒಂದು ಆಶ್ಚರ್ಯ. ಎಲ್ಲಿಂದ ಬಂದರು ರೀ ಇವರು ಅಂತೇಳಿದರೆ ರಾತ್ರಿ ಪ್ರಯಾಣ ಮಾಡಲಿಕ್ಕೆ ಕೂಡುದು, ಅದು ಸಹ ಮಧ್ಯರಾತ್ರಿ. ನಿಮಗೆ ಗೊತ್ತಿದೆ, ಮಧ್ಯ ವಿಜಯದಲ್ಲಿ ಮಧ್ಯರಾತ್ರಿಯಲ್ಲಿ ಪ್ರಯಾಣ ಮಾಡ್ತಿರುವಾಗ ಆ ಭೂತ ಬಂದು ಹೇಗೆ ಹಿಡ್ಕೊಳ್ತು ಅಂತ ಪ್ರಯಾಣ ಮಾಡ್ತಿರೋರಲ್ಲಿ ಒಬ್ಬರನ್ನು. ಸೊ ಅದು ಕತೆ. ಸೊ ಹೀಗೆ ಅರ್ಧರಾತ್ರಿ ದೃಷ್ಟ್ವಾ ಏವ ವಿಪ್ರರಹಿತಾನ್, ಆ ಬಾಕಿ ವಿಪ್ರರಿಲ್ಲ. ಉದಕಾಂತರಸ್ಥಃ ಗಂಧರ್ವರಾಜ. ಗಂಧರ್ವರಾಜ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ನೀರಿನಲ್ಲಿ ಆಟ ಆಡ್ತಾ ಇದ್ದಾನೆ. ಬೇಕಾದರೆ ಆ ಬಾಕಿಯವರೆಲ್ಲ ಅವರ ರಾಣಿಯರು ಬಾಕಿ ಸ್ತ್ರೀಯರೆಲ್ಲ ಇರ್ಬೋದು ಗಂಧರ್ವರಾಜನ ಹತ್ರ ಇದು ಆ ನೀರಿನಲ್ಲಿ ಆಟ ಆಡಲಿಕ್ಕೆ. ಸೊ ಉದಕ ಅಂತರಸ್ಥ, ಉದಕ ಅಂದರೆ ನೀರು, ಗಂಗಾ ನದಿ, ಗಂಗಾ ಉದಕ. ಅಂತರಸ್ಥ ಅಂದರೆ ನೀರಿನ ಒಳಗಿಂದ ಇದ್ದಾನೆ, ನೋಡ್ತಾ ಇದ್ದಾನೆ. ಈ ಬ್ರಾಹ್ಮಣರು ಮಧ್ಯರಾತ್ರಿಯಲ್ಲಿ ಅಂತೇಳಿದರೆ, ಬ್ರಾಹ್ಮಣರು ಅಂತ ಹೇಗೆ ಗೊತ್ತಾಯಿತು ಅಂದರೆ ಅವನ ಹತ್ರ ಪಂಜು ಇದೆಯಲ್ಲ, ಯಾರ ಹತ್ರ? ಅರ್ಜುನನ ಹತ್ರ ತೂಟೆ. ಸೊ ಆ ತೂಟೆಯ ಬೆಳಕಿಗೆ ಗೊತ್ತಾಗಿಬಿಡ್ತು ಇವರು ಬ್ರಾಹ್ಮಣರು ಅಂತ. ಸೊ ಬ್ರಾಹ್ಮಣರು ಮಧ್ಯರಾತ್ರಿಯಲ್ಲಿ ಗಂಗಾ ನದಿ ದಾಟೋದು, ಎಷ್ಟು ಪ್ರವಾಹ ಇದೆ ಅಂತ ಅಂದಾಜು ಕೂಡ ಇದೆಯೋ ಇಲ್ಲವೋ ಅಂತೇಳಿದರೆ ಭಾಳ ಸಿಟ್ಟು ಬರ್ತದೆ ಅವನಿಗೆ. ಅಂತೇಳಿದರೆ ಇಂತಹ ಒಂದು ಆಶ್ಚರ್ಯ, ವಿಸ್ಮಯ ಇದು. ಸೊ ಉದಕಾಂತರಸ್ಥ, ನೀರಿನ ಒಳಗೆ ಇದ್ದುಕೊಂಡೇ ಅವನಿಗೆ ಸ್ವಲ್ಪ ಸಿಟ್ಟು ಬಂದಿದೆ. ಕ್ಷತ್ರಾತ್ಮಜ ಯೋಚನೆ ಮಾಡ್ತಾನೆ, ಇದು ಬ್ರಾಹ್ಮಣರಲ್ಲ, ಬ್ರಾಹ್ಮಣರಿಗೆ ಇಷ್ಟು ಧೈರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಇವರು ಬ್ರಾಹ್ಮಣರ ವೇಷದಲ್ಲಿ ಇರುವ ಕ್ಷತ್ರಾತ್ಮಜ. ಕ್ಷತ್ರ ಅಂದರೆ ಕ್ಷತ್ರಿಯರು, ಆತ್ಮಜ ಅಂದರೆ ಇವರು ಮಕ್ಕಳು, ಅಂದರೆ ಕ್ಷತ್ರಿಯರ ಮಕ್ಕಳು ಅಂತ ಹೇಳಿದರೆ ಕ್ಷತ್ರಿಯರು ಇದ್ದಾರೆ. ಇತಿ ಹಿ ದರ್ಶಯಿತುಂಚ ಆಗಾತ್, ಬಂದೇ ಬಿಟ್ಟ ಅಂತೇಳಿದರೆ ನೀವು ಏನು ಒಂದು ಬ್ರಾಹ್ಮಣರಿಗೆ ಹೇಳಿಸಿದ್ದ ಇದು ಅಲ್ಲ ಕೆಲಸ. ಮಧ್ಯರಾತ್ರಿ ಬೇರೆ, ನೀವೆಲ್ಲಾದರೂ ನಿದ್ದೆ ಮಾಡಿ ಮತ್ತೆ ನೀವು ಪ್ರಯಾಣ ಮುಂದುವರಿಸಬೇಕಿತ್ತು. ಪ್ರವಾಹ ಎಷ್ಟಿದೆ ಅಂತ ಬೇರೆ ಗೊತ್ತಿಲ್ಲ. ಮತ್ತು ಇಷ್ಟು ಧೈರ್ಯ ಇರಬೇಕಿದ್ದರೆ ನೀವು ಬ್ರಾಹ್ಮಣರೇ ಅಲ್ಲ, ಅಂದರೆ ಬ್ರಾಹ್ಮಣ ವೇಷದಲ್ಲಿ ಇದ್ದೀರಿ ಅಂತ ಹೇಳುವಂಥದ್ದು ಇನ್ನೊಂದು ತಪ್ಪು. ಅಂತೇಳಿದರೆ ವೇಷ ಮರೆಸಿಕೊಂಡು ಬಂದಿರುವಂಥ ಕ್ಷತ್ರಿಯರು ಬ್ರಾಹ್ಮಣ ವೇಷದಲ್ಲಿ ಇರುವವರು ಅಂತೇಳಿದರೆ, ಅಂದರೆ ಇವರನ್ನು ಬಿಡಬಾರ್ದು ಅಂತ ಆ ಗಂಧರ್ವರಾಜ ದರ್ಶಯಿತುಂ, ಘರ್ಷಣೆ, ದರ್ಶಯಿತುಂ ಅಂದ್ರೇನು? ಪೆಟ್ಟಿಗೆ ಬಂದ ಅಂತ ಹೇಳುವುದಿಲ್ವ ನಾವು. ಸೊ ಆ ರೀತಿ ಜಗಳಕ್ಕೆ ಬಂದ. ಯಾರು? ಈ ಗಂಧರ್ವರಾಜ. ದರ್ಶಯಿತುಂ ಸ, ಅವನು, ಚ ಆಗಾತ್, ಬಂದೇ ಬಿಟ್ಟ. ಆಗಾತ್ ಬಂದೇ ಬಿಟ್ಟ. ಗಂಧರ್ವರಾಜ ಇವರಿಗೆ ಜಗಳ ಮಾಡಲಿಕ್ಕೆ ಬಂದ. 109ನೇ ಶ್ಲೋಕ. ಸೊ ಪ್ರಾಪ್ತೇ ತದಾ ಉಲ್ಮುಖಧರೆ, ಮುಂದೆ ಪಂಜು ಹಿಡಿದು ಸಾಗುತ್ತಿದ್ದ ಅರ್ಜುನ ಗಂಗೆ ಅದರಲ್ಲಿ ದಾಟ್ತಾ ಇದ್ದಾರೆ. ಅಲ್ಲಿ ಅರ್ಧರಾತ್ರಿಯ ವೇಳೆಯಲ್ಲಿ ನೀರಿನಲ್ಲಿದ್ದ ಗಂಧರ್ವರಾಜ ಏನದು? ಉದಕ ಅಂತರಸ್ಥ. ಉದಕ ಅಂದರೆ ನೀರು, ಅಂತರ ಅಂದರೆ ಒಳಗೆ, ನೀರಿನ ಮಧ್ಯೆ ಒಳಗೆ ಇರುವಂಥ. ಸ್ತಃ ಅಂದರೆ ಇರುವವನು. ಯಾರು? ಗಂಧರ್ವರಾಜ. ಏನು ಹೆಸರು? ಚಿತ್ರರಥ ಅಂತ. ಅವನು ಇವರ ಜೊತೆಗೆ ಬೇರೆ ಬ್ರಾಹ್ಮಣರಿಲ್ಲ, ಇವರೇ ಒಂದು 6 ಜನ. ಇವರನ್ನು ಸರಿಯಾಗಿ ನೋಡಿದ, ಪಂಜಿನ ಬೆಳಕಿಗೆ ಸರಿ ಕಾಣಿಸಿಕೊಂಡರು. ಬ್ರಾಹ್ಮಣರು ಮಧ್ಯರಾತ್ರಿಯಲ್ಲಿ ಗಂಗಾ ನದಿ ದಾಟೋದು ಉಂಟಾ? ಇಲ್ಲವೇ ಇಲ್ಲ. ಬ್ರಾಹ್ಮಣರಿಗೆ ಅಷ್ಟು ಧೈರ್ಯ ಬಂದರೆ
ಅದು ಅಷ್ಟೇ ಅಂತ ಎಣಿಸ್ಕೊಂಡ. ಇವರು ಬ್ರಾಹ್ಮಣರಲ್ಲ, ಇವರು ಕ್ಷತ್ರಿಯರು ಅಂತ ಹೇಳಿದರೆ ಹೇಗೆ ಕರ್ಣ ಆ ತನ್ನ ತೊಡೆಯನ್ನು ದುಂಬಿ ಕೊರಿತಾ ಇದೆ, ಆದರೆ ತೊಡೆ ಮೇಲೆ ಮಲಗಿದ್ದಾರೆ ಯಾರು ಆಚಾರ್ಯರು, ಪರಶುರಾಮ ಆಚಾರ್ಯರು. ಅವರ ನಿದ್ದೆಗೆ ಅಥವಾ ವಿಶ್ರಾಂತಿಗೆ ಭಂಗ ಬರಬಾರ್ದು ಅಂತ ತೊಡೆಯನ್ನು ಕೊರಿತಾ ಇದೆ ದುಂಬಿ, ಆದರೂ ಸಹಿಸಿಕೊಂಡ ಗುರುಗಳು ಎದ್ದು ನೋಡ್ತಾರೆ, ಇಷ್ಟು ದೊಡ್ಡ ಏನಾಗಿದೆ, ತೂತಾಗಿ ರಕ್ತ ಸೋರ್ತಾ ಇದೆ. ಇಂತಹ ಗಾಯವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಬ್ರಾಹ್ಮಣರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕೇಳಿದರು, ನೀನು ಯಾರು? ಹೇಳ್ತಾನೆ, ಹೌದು ನಾನು ಕ್ಷತ್ರಿಯ, ನಿಮ್ಮ ನಿದ್ದೆಗೆ ತೊಂದರೆ ಆಗಬಾರ್ದು ಅಂತ ನಾನು ಸಹಿಸಿಕೊಂಡಿದ್ದೆ, ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದಿ ಹೇಳ್ತಾನೆ. ಸೊ ಅದಕ್ಕೆ ಏನು ಶಿಕ್ಷೆ ಕೊಟ್ಟರು ಗೊತ್ತಿದೆ ನಿಮಗೆಲ್ಲ. ಸೊ ಹೀಗೆ ಅಂದರೆ ಯೋಚನೆ ಮಾಡಿದ ಈ ಗಂಧರ್ವರಾಜ ಚಿತ್ರರಥ ಮಧ್ಯರಾತ್ರಿ ಈ ಗಂಗಾ ನದಿ ಪ್ರವಾಹವನ್ನು ದಾಟುವಂತಹ ಧೈರ್ಯ ಮಾಡಬೇಕಿದ್ರೆ ಇವರು ಬ್ರಾಹ್ಮಣರಲ್ಲ, ಕ್ಷತ್ರಾತ್ಮಜ ಅಂದರೆ ಕ್ಷತ್ರ ಆತ್ಮಜ, ಕ್ಷತ್ರಿಯರ ಮಕ್ಕಳು ಅಂತೇಳಿದರೆ ಏನರ್ಥ, ಕ್ಷತ್ರಿಯರು ಇತಿ ಅವರೊಟ್ಟಿಗೆ ದರ್ಶಯಿತು ಹೋರಾಟ ನಡೆಸಲು ಎಂದು, ಅಂದರೆ ಜಗಳಕ್ಕೆ ಹೋರಾಟ ಮಾಡಲಿಕ್ಕೆ ಯುದ್ಧ ಮಾಡಲಿಕ್ಕೆ ಬಂದ ಅಂತ ಅರ್ಥ. ಸೊ ದರ್ಶಯಿತು ಚ ಆಗಾತ್ ಬಂದ ಅಂತ. ಸೊ ಈ ರೀತಿ ಮಧ್ಯರಾತ್ರಿ ಮಾನವ ಸಂಚಾರಕ್ಕೆ ವಿಹಿತವಾದ ಕಾಲ ಅಲ್ಲ. ಆದ್ದರಿಂದ ಯೋಚನೆ ಮಾಡಿದ, ಇವರು ಕ್ಷತ್ರಿಯರೇ, ಇವರು ಬ್ರಾಹ್ಮಣರು ಖಂಡಿತ ಅಲ್ಲ ಅಂತ ಬಂದುಬಿಟ್ಟ, ಅಂತ ನಿಶ್ಚಯ ಮಾಡಿಬಿಟ್ಟ. ಇವರು ಖಂಡಿತ ಏನಂತ ಹೇಳಿದ್ರೆ ಇವರು ಬ್ರಾಹ್ಮಣರು ಅಲ್ಲ ಅಂತ, ಕ್ಷತ್ರಿಯರು ಅಂತೇಳಿ ಯುದ್ಧ ಮಾಡಲಿಕ್ಕೆ ಬಂದುಬಿಟ್ಟ. ಯಾಕಂದರೆ ರಾತ್ರಿಯಲ್ಲಿ ಗಂಧರ್ವರಿಗೆಲ್ಲ ವಿಶೇಷ ಶಕ್ತಿಗಳೆಲ್ಲ ಇರ್ತದೆ, ಆದ್ದರಿಂದ ಬಂದ ಅಂತ. ಅಲ್ಲಿಗೆ ಇವತ್ತಿನದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.